ವಿಶ್ವಂತ ಶ್ರೀಮಂತ ಜಗದ್ಗುರು ಶ್ರೀ ರೇವಶ್ವರೇಶ್ವರ ಶಿವಾನಂದ ಸ್ವಾಮಿಗಳು, ಶ್ರೀ ಶ್ರೀ ವೇದಾಂತ ಮಹಾಸ್ವಾಮಿಗಳು, ಜಗದ್ಗುರು ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಾನಂದ ಪೂಜ್ಯ ಶ್ರೀ ನಾಗಸಾಮ ಮಹಾಂತ ಸರ್ವದೇವಾಲಯ ಗಿರಿಜಿ ಮಹಾರಾಜ್ ಕುಷ್ಟಗಿ, ಶ್ರೀಮಂತ್ ಶಾಂತಲಿಂಗ ಮಹಾಸ್ವಾಮಿಗಳು, ದರಸ್ವಾಮಿ ವೀರಭದ್ರ ಬೇಲಹಟ್ಟಿ, ಪೂಜ್ಯ ಶ್ರೀ ಮುಕ್ತೇಶ್ವರ ಸ್ವಾಮೀಜಿ ಅಡಿಗಿನ ಇವರು ಸಾಹಿತ್ಯ ಮುಖ್ಯ ಅತಿಥಿಗಳಾಗಿ ಮಾನಶ್ರೀ ಮಹೇಶ್ ಬೇಂದ್ರೆ, ಅಖಿಲ ಭಾರತೀಯ ವ್ಯವಸ್ಥಾಪಕ ಪ್ರಮುಖ ರಾಷ್ಟ್ರೀಯ ಸಂಕ್ಷೇಮ ಕೇಂದ್ರ ನಾಗ್ಪುರ್, ಬಸವ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರು, ಈಗಿನ ಸಂಸದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ, ಸಿ ಪಾಟೀಲ್ ಮಾಜಿ ಸಚಿವರು, ಎಸ್ ಪಾಟೀಲ್ ಮಾಜಿ ಸಚಿವರು, ಡಿ.ಆರ್. ಪಾಟೀಲ್ ಮಾಜಿ ಶಾಸಕರು ಗದಗ, ಮಲ್ಲಿಕಾರ್ಜುನ್ ಸಿದ್ದಣ್ಣವರ್ ಸ್ಥಾನಿಕ ಸಂಪಾದಕರು ಕನ್ನಡ ಹುಬ್ಬಳ್ಳಿ, ಎಚ್.ಎ. ಪಾಟೀಲ್ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಗದಗ, ಶ್ರೀ ದೊಡ್ಡಗೌಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ನಿರ್ದೇಶಕರು, ಶ್ರೀ ಪಿ.ಆರ್. ಶಿಂದೆ ಮಾಜಿ ಸಚಿವರು, ಶ್ರೀ ನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ವಿಶ್ರಾಂತ ಕುಲ ದಂಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಡಾಕ್ಟರ್ ಟಿ.ಎಫ್. ತಂಗೀರವರ ಅಭಿಮಾನಿಗಳೆಲ್ಲ ಅಷ್ಟು ಜನ, ನಾವು ಕನಿಷ್ಠ ಅಲ್ಲಿ 4,500 ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರಿಯಾಗಿ ನಾವು 9:30ರಿಂದ 10 ಗಂಟೆ ಒಳಗಾಗಿ ಈ ಸ್ಮಾರಕ ಒಂದು ಪೂಜೆ ಇರುತ್ತದೆ. ತದನಂತರ ಅಲ್ಲಿ 10:30 ಗಂಟೆಗೆ ವಿವೇಕಾನಂದಲ್ಲಿರುವಂತಹ ಗಾಡಿಗ ಒಂದು ಭವನದಲ್ಲಿ ಈ ಸಾರ್ವಜನಿಕ ನಿರ್ಗಮನ ಒಂದು ಕಾರ್ಯಕ್ರಮ ಇರುತ್ತದೆ. ಅಲ್ಲಿ ಸಹಿತ ಬಂದಂತ ಎಲ್ಲ ಅತಿಥಿ ಮೂಲರಿಗೆ, ಆಮೇಲೆ ಅಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲಿ ಊಟ ದಿವಸ ಸಹಿತ ನಾವು ಮಾಡಿದ್ದೇವೆ. ಕಾರಣ ಇಂಥ ಒಂದು ಭವ್ಯವಾದಂತಹ ಒಂದು ಇದು ಕಾರ್ಯಕ್ರಮ ಜರುಗುತ್ತದೆ. ಅದಕ್ಕೆ ತಮ್ಮೆಲ್ಲರೂ ಸರ್ಕಾರ ಸಹಿತ ನಮಗೆ ಬೇಕಾಗ್ತದೆ. ಅದು ಮುಖ್ಯವಾಗಿ ಇಲ್ಲಿ ಡಾಕ್ಟರ್ ಬಿ.ಎಸ್. ತಂಗೀರವರು ಅವರು 93 ವರ್ಷಗಳ ಕಾಲ ಏನು ಬದುಕಿ ತಮ್ಮ ಒಂದು ಅಸ್ತಿತ್ವ ಉಳಿಸಿಕೊಂಡಿದ್ದಾರೆ. ಅವರ ಒಂದು ಸೈನಿಕರು ಚಿರಸ್ಥಾಯಿ ಇರಲಿ ಎಂಬ ಒಂದು ಉದ್ದೇಶದಿಂದ ಒಂದು ಸ್ಮಾರಕ ನಿರ್ಮಾಣ ಮಾಡ್ತಾರೆ. ಇದು ಸಂಪೂರ್ಣವಾದಂತಹ ಒಂದು ಚಿತ್ರಣ ಸಹಿತ ಇಲ್ಲಿ ಇದೆ. ಯಾವ ರೀತಿಯಾಗಿ ನಾವು ಈ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೇವೆ ಅಂತೇಳಿ ಅದರ ವಿಚಾರ ಸಂಪೂರ್ಣವಾಗಿ ಇದಾಗಿಲ್ಲ. ಬೇರೆ ವಾಸ್ತುಶಿಲ್ಪಿಗಳ ನಾವು ಅಲ್ಲಿ ಭೇಟಿ ಇದೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಬೇಕಾದಂತಹ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮುಖಂಡತ್ವವನ್ನು ವಹಿಸಿ ಅದರ ಮುಖಾಂತರ ಅಲ್ಲಿ ನಾಟಕ ಶಿಲ್ಪಿಗಳನ್ನ ಕರೆದು ಎಲ್ಲಿ ನಮಗೆ ಕಣಿವೆಯಲ್ಲಿ ಸುಂದರವಾದಂತಹ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅದರ ಅಲ್ಲಿ ಒಂದು ಪುತ್ಥಳಿಯಲ್ಲಿ ಡಾಕ್ಟರ್ ಬಿ.ಎಂ. ತಂಗಿ ಮತ್ತು ಶಂಕರಬಾಯಿ ತಂಗಿಯವರ ಪುತ್ಥಳಿಯನ್ನು ನಿರ್ಮಿಸುವಂತಹ ಒಂದು ಕಾರ್ಯವನ್ನು ಅಲ್ಲಿ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಮುಖ್ಯವಾಗಿ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಏನು ಸರ್ Hey.